ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಮಗೆ ಒಂದೊಂದು ಸಲ ಒಂದೊಂದು ಕಾರ್ಯಕ್ರಮಕ್ಕೆ ಒಬ್ಬೊಬ್ಬರು ಬಿಯಾಂಡ್ ಲಿಮಿಟ್ಸ್ನವರೇ ಸಿಗ್ತಾರಪ್ಪ. ಅದು ಕರೆಕ್ಟ್ ಸೆಟ್ ಆಗಿಬಿಟ್ಟಿದೆ. ಅಂಥ ಒಂದು ಬಿಯಾಂಡ್ ಲಿಮಿಟ್ ಇರುವಂತಹ ಒಬ್ಬ ಸಹೃದಯಿ, ಒಬ್ಬರು ಮಹಾನ್ ವ್ಯಕ್ತಿ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಹೆಸರು ಲೋಕೇಶ್, AT ಲೋಕೇಶ್ ಅಂತ. ಲೋಕೇಶ್, ಲೋಕ. ನನಗೆ ಬರ್ತಿರೋ ಸಬ್ಜೆಕ್ಟ್ ಏನಂದರೆ ದುನಿಯಾ ಸಿನಿಮಾಕ್ಕೆ ಸಂಬಂಧಪಟ್ಟು. ಅವರು ಆ ದುನಿಯಾ ಸಿನಿಮಾದ ಬ್ಲಡ್ ಆ್ಯಂಡ್ ಎಲ್ಲನ ಹಾಕಿ ದುಡ್ದವರು ಲೋಕೇಶ್ ಅವರು. ಲೋಕೇಶಿಗೂ ದುನಿಯಾ, ಇದು ಲೋಕನೇ. ದುನಿಯಾ ಅಂದರೆ ಲೋಕನೇ. ಅವರು ಲೋಕದ ಈಶ, ಲೋಕೇಶ, ಇದು ದುನಿಯಾ. ಸೊ ಎರಡು ಕ್ಲಬ್ ಮಾಡಿಕೊಂಡು ಅದರ ಬಗ್ಗೆ ಆಗಿನ ಫ್ಲ್ಯಾಶ್ ಬ್ಯಾಕಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ನಮಸ್ಕಾರ ಸರ್ ಲೋಕೇಶ್. ನಮಸ್ಕಾರ ಸರ್. ಅದರ ಹಿನ್ನೆಲೆಯಲ್ಲಿ, ದುನಿಯಾ ಸಿನಿಮಾದ ಹಿನ್ನೆಲೆಯಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡದಿದೆ ಅಂತ ನನಗೆ ಮನವರಿಕೆ ಆಗಿದೆ. ಬಟ್ ಅದೆಲ್ಲೂ ನೀವು ಹೇಳಲಿಕ್ಕೆ ಹೋಗಿಲ್ಲ, ಯಾವುದೇ ಆಪಾದನೆ ಮಾಡಲಿಕ್ಕೆ ಹೋಗಿಲ್ಲ. ಈಗಲೂ ಮಾತಾಡೋದು ಕೂಡ ಆಪಾದನೆ ಅಲ್ಲ. ಏನು ನಡೆದಿದೆಯೋ ಅದನ್ನು ನೀವು ಹೇಳಲಿಕ್ಕೆ ಹೋಗ್ತಾ ಇದ್ದೀರಿ. ವಾಸ್ತವ ಅಲ್ವಾ? ವಾಸ್ತವ ಏನಿದೆ ಅದನ್ನು ಹೇಳಲಿಕ್ಕೆ ಹೋಗ್ತಾ ಇದ್ರಿ. ಹೇಳಿ ಸರ್. ನನ್ನ ಫಸ್ಟು ನನ್ನ ಈ ಸಿನಿಮಾ ರಂಗ ಅನಿರೀಕ್ಷಿತ. ನಾವೊಬ್ಬರು ಮಾಸ್ಟ್ರು ಮಕ್ಕಳಾಗಿ ಬಂದು ಹಳ್ಳಿಯಿಂದ ಬೆಂಗಳೂರಿನಲ್ಲಿ ಬದುಕು ಕಟ್ಕೊಂಡು ನಡೀತಿದ್ದರು. ನಂದು ವೃತ್ತಿ ಆಗಿರಲಿಲ್ಲ, ಅದು ಪ್ರವೃತ್ತಿ. ನನಗೇ ಕೇಳಿಸ್ತಾ ಇಲ್ಲ, ನೀವು ಸ್ವಲ್ಪ ವೃತ್ತಿ ಆಗಿರಲಿಲ್ಲ, ನಮ್ಮದು ಪ್ರವೃತ್ತಿ ಆಗಿತ್ತು. ನಾವು ಎಲ್ಲೋ ಒಂದು ಕಲಾ ಇದರಲ್ಲಿ ನಾವು ಒಂದು ಆಸಕ್ತಿ ಇತ್ತು. ಈ ದುನಿಯಾ ಫಿಲಮ್ ಪ್ರಾರಂಭ ಆದದ್ದು ನಮ್ಮ ರಂಗಭೂಮಿ ಈ ನಾಟಕದಿಂದ. ಓಕೆ. ನಾಟಕ ಅಂದರೆ ನಾಟಕದ ಆಸಕ್ತಿ ಇತ್ತು ನಿಮಗೆ? ಹೌದು, ನಾಟಕನೇ. ಈ ಆ ಡ್ರಾಮಾ ಕಲೆಕ್ಷನ್ನಿಂದಲೇ ಇದು ಪ್ರಾರಂಭ ಆದದ್ದು. ನಾವು ಹಳ್ಳಿಗಳಲ್ಲಿ ಡ್ರಾಮಾ ಮಾಡ್ತಿದ್ದದ್ದು. ನಾವು ಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಇದು ಜರಗ್ನಳ್ಳಿ ಅನ್ನೋ ಒಂದು ಭಾಗದಲ್ಲಿದ್ದು. ಅದು ಒಂಥರ ಹಳ್ಳಿ ಥರನೇ ಆ ಸಮಯದಲ್ಲಿ ಇತ್ತು. 2004-03 ಇತ್ತಾಗೆ ನಗರವೂ ಅಲ್ಲ, ಗ್ರಾಮೀಣ. ಹೌದು, ನಾನು ನೋಡಿದೆ. ನಾನು ಇರೋದಲ್ಲೇ ಅಲ್ಲ, ಒಂದೇ ಒಂದು ಬಿಲ್ಡಿಂಗ್ ಇರಲಿಲ್ಲ, ನಮ್ಮ ಮನೆ ಬಿಟ್ಟರೆ. ಆಗ ನಮ್ಮ ಈ ಕಡೆ ಹೌದು. ಮುನ್ಸಂಜೀವ ಲೇಔಟ್ ಅಂತ ಒಂದು ಡೆವಲಪ್ ಆಗಿತ್ತು ಆ ಟೈಮಲ್ಲಿ ನಮ್ಮ ಮನೆ ಸುತ್ತಮುತ್ತ. ಅಲ್ಲೆಲ್ಲ ನಮ್ಮ ಫ್ರೆಂಡ್ಸ್ಗಳಿದ್ದು. ಆ ಫ್ರೆಂಡ್ಸ್ಗಳಲ್ಲಿ ಸಿದ್ದರಾಜು ಒಬ್ಬರು ಫ್ಯಾಮಿಲಿ ಫ್ರೆಂಡ್ಸ್ಗಳಾಗಿದ್ದು. ನಮ್ಮ ಹಲವಾರು ಫ್ರೆಂಡ್ಸ್ಗಳಲ್ಲಿ ಶೆಟ್ಲ್ ಕಾಕ್ ಆಡ್ತಾ ಇದ್ದು. ಹೀಗೆ ಒಂದು ಕಲೆನಲ್ಲಿ ಆಸಕ್ತಿ ಇತ್ತು. ಆಗ ಸುಮ್ಮನೆ ಈ ಕಲೆನ ಉಳಿಸೋಣ ನಮ್ಮ ಹಳ್ಳಿ ಕಡೆ ಇಲ್ಲಿ ಬೆಂಗಳೂರಿನಲ್ಲಿ ಅಂದ್ಬಿಟ್ಟು ಒಂದು ಡ್ರಾಮಾ ಮಾಡೋಣ ಅಂತ ತೀರ್ಮಾನ ಮಾಡೋದು. ಓಕೆ. ಯಾವ್ದು ಮಾಡೋದು? ಬದುಕುಗೆ ಹತ್ತಿರವಾಗಿರೋದು ಕುರುಕ್ಷೇತ್ರ ಡ್ರಾಮಾ ಮಾಡೋಣ ಅಂತ ನಮ್ಮ ಮರಿಯಾಚಾರ್ಯರು ಅಂತ ಕನಕಪುರದಲ್ಲಿದ್ದ ಮಾಸ್ಟರ್ನ ನಮ್ಮ ಜಯಣ್ಣ ಅನ್ನುವಂಥ ಫ್ರೆಂಡು ಕರ್ಕೊಂಡು ಬಂದು ಒಂದು ನಾಟಕನ ಪ್ರಾರಂಭ ಮಾಡೋದು. ಆ ನಾಟಕದಲ್ಲಿ ಕೃಷ್ಣನ ಪಾತ್ರನ ಸಿದ್ದರಾಜು ವಹಿಸಿದ್ರು, ದುರ್ಯೋಧನ ಪಾತ್ರ ನಾನು ಮಾಡಿದೆ. ಓಕೆ. ಸಗ್ನಿ ಪಾತ್ರನ ನಮ್ಮ ವಿಜಿಗೆ ಕೊಟ್ಟು, ಅವನು ಕಲಾವಿದ, ಒಳ್ಳೆ ಸಗ್ನಿ ಪಾತ್ರ, ತುಂಬ ಚೆನ್ನಾಗಿ. ಹೌದು. ಅವನು ನಮ್ಮ ಸಿದ್ದರಾಜು ಅವರ ಹೆಂಡತಿಯ ತಮ್ಮ ಬಾಮೈದ. ಎಸ್. ಈ ರೀತಿಯಾಗಿ ಪ್ರಾರಂಭ ಆದದ್ದು. ವಿಜಯ್ ಪರಿಚಯ, ಸಿದ್ದರಾಜು ಮೊದಲೇ ಪರಿಚಯ ಆಗಿತ್ತು. ಈಗ ಜೊತೆಯಲ್ಲೇ ಪ್ರಾರಂಭ ಮಾಡಿ ಒಂದು 2-3 ಡ್ರಾಮಾ ಮಾಡಿದೋ. ಓಕೆ. ರವೀಂದ್ರ ಕಲಾಕ್ಷೇತ್ರದಲ್ಲೂ ಕೂಡ ಮಾಡಿದೋ, ಕನಕಪುರ ರಂಗಮಂದಿರದಲ್ಲಿ ಮಾಡಿದೋ. ಈ ರೀತಿ ಸುಮ್ಮನೆ ನಮ್ಮದು ಪ್ರವೃತ್ತಿಯಾಗಿ ಇಟ್ಕೊಂಡು ನಮ್ಮ ವ್ಯವಹಾರಗಳ ಜೊತೆ ಅದೊಂದು ಚೆನ್ನಾಗಿ ಬರ್ತಾಯಿತ್ತದು. ನಾನು ದುರ್ಯೋಧನ ಪಾತ್ರ, ಸಿದ್ದರಾಜು ಕೃಷ್ಣನ ಪಾತ್ರ, ಸಗಣಿ ಪಾತ್ರ. ಈ ರೀತಿ ಇದ್ದಾಗ ಈಗ ನಡ್ಕೊ ಹೋಗ್ತಾ ಇದ್ದ ನಾವು ಫಿಲಮ್ ಮಾಡ್ತೀವಿ ಅಂತ ಅದು ಕನಸಿನಲ್ಲೂ ಇರಲಿಲ್ಲ. ಈಗ ನಡ್ಕೊ ಹೋಗ್ತಾ ಇರಬೇಕಾದ್ರೆ ನಾನೊಂದು ಸರಿ ಸಿಂಗಾಪುರ ಟ್ರಿಪ್ ಹೋದೆ. ಸಿಂಗಾಪುರಕ್ಕೆ ಹೋಗ್ಬೇಕಾಯ್ತು, ಹೋದೆ. ಈ ವಿಜಿಗೆ ಪರಿಚಯ ಆಗಿದ್ನಲ್ವ, ಇದು ನಾಟಕ ಬರುವಾಗ ಇವ್ರ ಬಾಮೈದ ಅಂತ ಜೊತೆನೆಲ್ಲ ಎಲ್ಲ ಮಾತಾಡೋದು. ಅದಕ್ಕೆ ಮೊದಲೇ ಅವನ ವ್ಯವಹಾರಗಳಲ್ಲಿ ಕೆಲವು ಅವನೆಲ್ಲ ಸಿಗಾಕೊಂಡಿದ್ದಾಗ ಇದು ಮಾಡೋದು, ಅದೆಲ್ಲ ಮಾಡ್ತಾಯಿದ್ದು. ಆಗ ಈಗ ಆಮೇಲೆ ಏನಾಯಿತು ಅಂದರೆ, ನಾನು ಸಿಂಗಾಪುರ್ನಿಂದ ಒಂದು ಫೋನ್ ಬಂತು. ಸರ್ ನೀವೆಲ್ಲಿದ್ದರು ಮಾತಾಡಬೇಕಾಗಿತ್ತು, ಸಿದ್ದರಾಜುವಿಂದ. ಸಿಂಗಾಪುರು ಬಂದಿದ್ದೀನಿ. ಯಾವಾಗ ಬರ್ತೀವಿ ಸರ್? ನಾಳೆ ಬರ್ತಾಯಿದ್ದೀನಿ.
ಏನು ಸರ್ ವಿಶೇಷ ಅಂತ ಕೇಳಿದ್ರು. ಹಿಂಗೆ ನನ್ನ ಬಾಮ ಇದೆ ಅಂದ್ರೆ ಸರ್ ಏನೋ ಒಂದು ಇದು ಮಾತಾಡಬೇಕು, ಫಿಲಮ್ ಮಾಡಬೇಕು ಅಂತ ಹೇಳಿದ್ರು. ಆಯಿತು ಬರ್ತೀನಿ, ನಾಡಿದ್ದು ಬರ್ತೀನಿ ಮಾತಾಡೋಣ ಅಂದ್ಬಿಟ್ಟು ಹೇಳಿದೆ. ಅಷ್ಟೊತ್ತಿಗೆ ಏನಾಗಿತ್ತು ಅಂದರೆ ನಮ್ಮ ಸಿದ್ದರಾಜು ಏನಾಗಿತ್ತು ಅಂದರೆ ವಿಜಿ ಮತ್ತು ಸೂರಿ ಮತ್ತು ರಂಗ ಅಂತ ಇದ್ದರು, ನಾಗಶೇಖರ, ಯಾರು ಒಂದಷ್ಟು ಜನ ಅವರು ಫ್ರೆಂಡ್ಗಳು ಇದ್ರು. ರಂಗ ಅಂತ ಸತ್ತೋಗ್ಬಿಟ್ರು. ರಂಗ ಅಂತ ಒಬ್ರು, ಅವರೇ ಡೈಲಾಗು ದುನಿಯಾದಲ್ಲಿ ಬಂದಿರೋ ಅರ್ಧ ಡೈಲಾಗ್ ಅವ್ರದ್ದು, ಬರೀ ಸೂರಿದಲ್ಲ. ಓಕೆ. ರಂಗ ತುಂಬ ಅದು ಸಾಲ ಮಾಡಿ ಯಾರು ತುಪ್ಪ ತಿನ್ನೋ ಅನ್ನೋದು ಅವರೇ ಬರೆದಿರೋದು ಅನಿಸುತ್ತೆ. ರಂಗ ಬ್ರಿಲಿಯಂಟ್ ರೈಟರ್ ಅವನು. ನಿಮಗೆ ಅದು ಫಿಲಮ್ ರಂಗದಲ್ಲಿ ಪಾಪ ಆ ಹುಡುಗಂದು ಮುಂದೆ ಬಂದಿಲ್ಲ. ಯೋಗರಾಜ್ ಭಟ್ರ ಜೊತೆ ಇದ್ದ. ಅದೇ ರಂಗ ಸತ್ತೋಗ್ಬಿಟ್ಟ ಹುಡುಗ. ಆ ಹುಡುಗಂದು ಡೈಲಾಗ್ಗಳು ಇವರೆಲ್ಲ ಮಿಕ್ಸ್ ಮಾಡಿಕೊಂಡು ದಿನ ಸೇರ್ಕೊಂಡು ಸಾಯಂಕಾಲ ಟೈಮು ಬರ್ಕೊಂಡು ಒಂದು ಪಿಕ್ಚರ್ ಮಾಡಬೇಕು ಅಂತ ಈ ವಿಜಯ್ ಇವರು ಸಹ ನಿರ್ದೇಶಕರಾಗಿದ್ದಾರಲ್ವಾ, ಇವರು ನಮ್ಮ ಸೂರಿ ಸಹ ನಿರ್ದೇಶನ ಮಾಡ್ತಾಯಿದ್ರು. ಯೋಗರಾಜ್ ಭಟ್ರಲ್ಲಿ ಅವ್ರ ಜೊತೆಲ್ಲ ಇವನು ಸಣ್ಣ ಪಾತ್ರಗಳು ಮಾಡಿಕೊಂಡು ಫೈಟಿಂಗ್ ಸೀನಲ್ಲಿ ಒದೆ ತಿನ್ಕೊಂಡು ಅರಲ್ಲಿ ಮಾಡ್ಕೊಂಡು ಇದು ಮಾಡಿಕೊಂಡು ಪೂರ್ಣವಾಗಿ ಪಿಕ್ಚರ್ ಮಾಡಬೇಕು, ಪಿಕ್ಚರ್ ಹೀರೋ ಆಗಬೇಕು ಅನ್ನೋದು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಏನೇನೋ ಒಂದು ಕತೆ ಮಾಡ್ಕೊಂಡು ಇದ್ರು ಇವರೆಲ್ಲ. ಸೂರ್ಯನ ಹೀರೋ, ವಿಜಯನ ಹೀರೋ ಮಾಡಬೇಕು, ನಾನು ಡೈರೆಕ್ಟರ್ ಆಗಬೇಕು ಅಂತ ಇವ್ರ ಕನಸುಗಳು. ಓಕೆ. ಅದೇ ಸಮಯಕ್ಕೆ ಎಲ್ಲ ಕಡೆ ಪ್ರೊಡ್ಯೂಸರ್ಗಳನ್ನ ಹುಡುಕಿದ್ದಾರೆ, ಗಾಂಧಿನಗರ ಎಲ್ಲ ತಿರುಗಿದ್ದಾರೆ, ಕತೆ ದುನಿಯಾ ಕತೆ ಎತ್ಕೊಂಡು. ಯಾರೂ ಸಹ ಮುಂದೆ ಬರಲಿಲ್ಲ, ಯಾರೂ ಸಹ ಮುಂದೆ ಬಂದಿಲ್ಲ ಅಂತ ಅವರೇ ಹೇಳಿದ್ದು, ಯಾರೂ ಮುಂದೆ ಬಂದಿಲ್ಲ. ಕಡೆಗೆ ಒಂದೇನಾಯಿತು ಅಂದರೆ ರುದ್ರಪ್ಪ ಅಂದ್ಬಿಟ್ಟು ವಿಜಯ್ ತಂದೆ, ಅವರು ಆನೇಕಲ್ ಆರ್ಗದ್ದೆ ಹತ್ರ ಅವ್ರ ಹಳ್ಳಿ ಯಾವುದೋ ಮರ್ತೋಗ್ಬಿಟ್ಟಿದೆ ನನಗೆ. ಆ ಹಳ್ಳಿನಲ್ಲಿ ಅವ್ರದ್ದೊಂದು ಹಳೆ ಮನೆ ಇತ್ತು. ಅವರು ಬೆಂಗಳೂರಿನಲ್ಲಿ ಜೀವನ ಮಾಡ್ತಾಯಿದ್ರು. ಓಕೆ. ಅವರ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗಿ ಜೀವನ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಏನೋ ನನಗೆ ಸಿದ್ದರಾಜು ಹೇಳೋದಂಥ ವಿಷಯಗಳಿವೆ. 18 ಲಕ್ಷಕ್ಕೆ ಮನೆ ಮಾರಿದ್ರಂತ ಆ ಟೈಮಲ್ಲಿ. ಆನೇಕಲ್ ಹತ್ರ, ಆರ್ಗದ್ದೆ ಹತ್ರ. ಅದನ್ನು ತಂದು ಅವರಪ್ಪ ಇಟ್ಕೊಂಡಿರ್ಬೇಕಾದ್ರೆ ಇವನು ಫಿಲಮ್ನ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿ ಕೊಡು ಅವನು ಅಂತ ಇದು ವಿಜಯ್ ಗಲಾಟೆ ಮಾಡ್ತಾಯಿದ್ರಂತೆ. ಅಂದ್ಬಿಟ್ಟು ಅವ್ರ ಅಪ್ಪ ತಂದು ಅವರ ಬಳಿನ ಕೈ ಕೊಟ್ಟಾಗೆ ಸಿದ್ದರಾಜು ಕೈ ಕೊಟ್ಬಿಟ್ರು. ನೀನೇ ಮಾಡಪ್ಪ ಫಿಲಮ್, ಅವ್ನು ಫಿಲಮ್ ಮಾಡಬೇಕಂತ, ಎಲ್ಲಾದರೂ ಬೇರೆ ಕಡೆ ಹೋದರೆ ಇದಾಗ್ಬಿಡುತ್ತೆ, ಕಳ್ಕೊಬಿಡ್ತಾನೆ ಅನ್ನೋ ಥರ ಇವ್ರ ಹತ್ರ ಕೊಟ್ಟಿದ್ರು. ಆ ಸಮಯಕ್ಕೆ ನಾನು ಸಿಂಗಾಪುರ್ನಿಂದ ಬಂದು ಏನು ಮಾಡಿದೆ, ಇವ್ರ ಮನೆ ಮೇಲೆ, ಸಿದ್ದರಾಜು ಅವ್ರ ಮನೆ ಮೇಲೆ ಒಂದು ಜಾಗ ಇತ್ತು, ಅಲ್ಲಿ ಕೂತ್ಕೊಂಡು ಕತೆ ಕೇಳಿ ಸರ್ ಫಸ್ಟು ಅಂದ್ಬಿಟ್ಟು ನನಗೆ ಕತೆ ಕೇಳಿ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ ಯಾಕಾಗಿ? ನಿಮಗೆ ಸಿನಿಮಾ ಸಂಪರ್ಕ ಇದೆ ಎಂಬ ಕಾರಣಕ್ಕಾಗಿ? ಸಿನಿಮಾ ಸಂಪರ್ಕ ಇರೋದಕ್ಕಿಂತ ನಾನು ಗಾಂಧಿನಗರದಲ್ಲಾಗ ಟ್ರಾವೆಲ್ಸ್ ನಡೆಸ್ತಾ ಇದ್ದೆ. ಗಾಂಧಿನಗರ ಸಂಪರ್ಕ ನನಗಿತ್ತು. ಅಲ್ಲಿ ಜಯಣ್ಣ ಇರ್ಬೋದು, ಎನ್ ಕುಮಾರ್ ಇರ್ಬೋದು, ನಮ್ಮ ಜಯರಾಮಣ್ಣ ಅಂದ್ಬಿಟ್ಟಿದ್ರು, ಅವ್ರ ಮುಖೇನ ಎಲ್ಲ ಅಲ್ಲಿ ಸಂಪರ್ಕಗಳಲ್ಲಿ ಇತ್ತು. ಗಾಂಧಿನಗರದಲ್ಲೇ ಬಿಸ್ನೆಸ್ ಇದ್ದದ್ರಿಂದ ನನಗೆ ಆ ಒಂದು ಅನುಕೂಲ ಆಗುತ್ತೆ. ನನಗೇನು ಗೊತ್ತಿಲ್ಲ ಸರ್, ನಮ್ಮ ಸಿದ್ದರಾಜು ಮಾಡ್ತಿದ್ದದ್ದು MUC ಲಾಯರ್ ಅಂತ, ಅಂದರೆ ಆಕ್ಸಿಡೆಂಟ್ ಕೇಸ್ಗಳನ್ನ ತಗೊಂಡು ವಕೀಲಿ ವೃತ್ತಿ ಮಾಡ್ಕೊಂಡಿದ್ರು. ಇದು ನನಗೇನು ಗೊತ್ತಿಲ್ಲ ಸರ್. ನನ್ನ ಮಾವ ತಂದು ಈಗ ಕೊಟ್ಟಿದ್ದಾರೆ, ಏನೋ ಮಾಡಲೇಬೇಕು ಪಿಕ್ಚರು, ನಮ್ಮ ಮಿಸ್ಸಸ್ದು ಡಿಮ್ಯಾಂಡ್ ಆಗಿದೆ, ನೀವು ಜೊತೇಲಿ ಬಂದರೆ ನಾನು ಮಾಡ್ತೀನಿ ಸರ್, ಇಲ್ಲ ನಾನು ಮಾಡೋಕ್ಕಾಗಲ್ಲ ನಾನು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಪುನಃ ನಮ್ಮ ಮನೆಯಲ್ಲೂ ಅದಕ್ಕೆ ವಿರೋಧ ಇತ್ತು. ಅದು ಬಂದು ಸರ್ ನೀವು ಬರೀ 15 ಲಕ್ಷ ಕೊಡಿ ಸರ್, ನನಗೆ 45 ಲಕ್ಷದಲ್ಲಿ ಫಿಲಮ್ನ ಮುಗಿಸ್ತೀವಿ ಅಂತ ಸೂರ್ಯ ಹೇಳಿದ್ದು. ಅವ್ನು ಹೇಗಿರೋ 14 ಲಕ್ಷ ನನ್ನ ಹತ್ರ ಇದೆ ಸರ್, ನೀವು 15 ಲಕ್ಷ, ನಾನು 15 ಲಕ್ಷ ಹಾಕ್ಕೊಂಡು 45 ಲಕ್ಷದಲ್ಲಿ ಫಿಲಮ್ ಮುಗಿಸೋಣ, ಆಮೇಲೆ ಏನಾಗುತ್ತೆ ನೋಡ್ಕೊಂಡು ಮಾಡೋಣ ಅಂತ ಹೇಳಿದರು. ಓಕೆ. ಈ ರೀತಿ ಫಿಲಮ್ ಪ್ರಾರಂಭ ಆದದ್ದು.